ನೆರೆಗಲ್ ಪ್ರಕರಣದಲ್ಲಿ 17ನೇ ಆರೋಪಿ ಆದಂಥ ಶೌಕತ್ ಅಲಿ ಅವರು ಮೊನ್ನೆ ದಿವಸ ಯತ್ನಳ್ಳಿ ಗ್ರಾಮದಲ್ಲಿ ಏನು ಮಧು ಪಾಟೀಲ್ ಅನ್ನೋರ ಮನೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಸಾಯಂಕಾಲ ದಿವಸ ಅರೆಸ್ಟ್ ಮಾಡಿದ್ದಾರೆ. ಆದರೆ ಮಧು ಪಾಟೀಲ್ ಅನ್ನೋಂಥವ್ರು BJP ಕಾರ್ಯಕರ್ತ ಅಂತನ್ನೋಂಥದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕೆಲವೊಂದು ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಏನು ನಮ್ಮ ಪೊಲೀಸ್ ಸ್ಟೇಷನನ್ನು ಕಾಂಗ್ರೆಸ್ ಕಚೇರಿಯನ್ನಾಗಿ ಮಾಡಿಕೊಂಡು ತಮ್ಗೆ ಹೆಂಗೆ ಬೇಕಂಗೆ ಅದನ್ನು ತಿರುಚಿ ತಾವು ಏನು ಬೇಕು ಅದನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ವಿಚಾರಣೆ ಮಾಡಿದಾಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡ್ತಾ ಇರೋ ಆರೋಪ BJPಯವರ ಪಕ್ಷದಲ್ಲಿ ಏನು ಹಿಂದುತ್ವ ಅಂತ ಹೋಗೋದ್ರಿಂದನ ಈ ಥರ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ತಿಳಿತಾ ಇಲ್ಲ. ಆದರೆ ಮಧು ಪಾಟೀಲ್ ಅನ್ನೋಂಥವ್ರು ನಮ್ಮ ಪ್ರಾಥಮಿಕ ಸದಸ್ಯತ್ವವನ್ನು ಕೂಡ ಹೊಂದಿಲ್ಲ. ಆದರೆ ಈ ಪೊಲೀಸ್ ಸ್ಟೇಷನನ್ನು ಅವರ ಕಚೇರಿಯನ್ನಾಗಿ ಮಾಡಿಕೊಂಡು ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ. ಮಧು ಪಾಟೀಲ್ ಅನ್ನೋಂಥ ಹುಡುಗನ ಮೇಲೆ ಏನು ಆರೋಪ ಮಾಡ್ತಾ ಇದ್ದಾರೆ ಅದು ಸತ್ಯಕ್ಕೆ ದೂರ ಆದಂಥ ಆರೋಪ. ಯಾಕಂದ್ರೆ ಅವರು ನಮ್ಮ BJP ಕಾರ್ಯಕರ್ತನೇ ಇಲ್ಲ. ಒಬ್ಬ ಯತ್ನಳ್ಳಿ ಗ್ರಾಮದ ಒಬ್ಬ ರೈತ ಏನು ಆರೋಪಿ ಏನು ಅರೆಸ್ಟ್ ಮಾಡಿದ್ರು ನಿನ್ನೆ, ಅವ್ರ ಜೊತೆ 6-7 ವರ್ಷದಿಂದ ಸಂಪರ್ಕ ಇರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ ಅಂತೇಳಿ ನಮ್ಗೆ ಆ ಗ್ರಾಮದಿಂದ ತಿಳಿದು ಬಂದಿದೆ. ಮತ್ತು ಆ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಪದಾಧಿಕಾರಿಗಳನ್ನು ವಿಚಾರಣೆ ಮಾಡಿದಾಗಿನೂ ಸಹಿತ ಅವ್ರು ಯಾವುದೇ ರೀತಿ ನಮ್ಮ ಕಾರ್ಯಕರ್ತ ನಮ್ಮ ಜೊತೆ ಬಂದಿದ್ದು ಸಹಿತ ಇಲ್ಲಿವರೆಗೂ ಇಲ್ಲ. ಆದರೆ ಕಾಂಗ್ರೆಸ್ನವರು ಏನು ಈ ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ಪೊಲೀಸ್ ಸ್ಟೇಷನನ್ನು ತಮ್ಮ ಕಚೇರಿಯನ್ನಾಗಿ ಮಾಡಿಕೊಂಡು ಇಂಥವೆಲ್ಲ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಯಾವತ್ತೂ ಖಂಡನೀಯ ವಿಷಯ. ಇದನ್ನು ನಾವು ಯಾವತ್ತಿದ್ರೂ ಖಂಡಿಸ್ತೇವೆ.